ಬಸ್ಟರ್ ಮೂವಿ 100%. 100 ದಿನ ಅಲ್ಲ 1000 ದಿನ ಓಡುತ್ತೆ ಪಕ್ಕ 100%. ಬಸ್ ಡಿ ಬಾಸ್ ಸೂಪರ್ ಸಿನಿಮಾ ಡಿ ಬಾಸ್. ಆಕ್ಟಿಂಗ್ ಮಾತ್ರ ಸೂಪರ್ ಜೈ ಡಿ ಬಾಸ್ ಸೂಪರ್ ಆಗೈತೆ. ಫಸ್ಟ್ ಆಫ್ ಅಂತೂ ಕ್ಯಾಮ್ರಾ ವರ್ಕು ಮತ್ತು ಸ್ಕ್ರೀನ್ ಪ್ಲೇ ಚೆನ್ನಾಗೈತೆ. ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಇಟ್ಟವ್ರೆ. ವರ್ತಿಟ್ಟು ಪ್ರಕಾಶ್ ವೀರ ಇಷ್ಟು ದಿನ ಕಾಯ್ದು ಮಾಡಿರೋದಕ್ಕೂ ವರ್ತಿಟ್ಟು. ಇನ್ನೂ ಸೆಕೆಂಡ್ ಹಾಫ್ ನೋಡಬೇಕು. ಟ್ವಿಸ್ಟ್ಗೆ ಟ್ವಿಸ್ಟ್ ಕೊಡ್ತಿದ್ದಾರೆ. ವೆಯ್ಟ್ ಆ್ಯಂಡ್ ವಾಚ್ ಒಂದೊಂದು ಸೀನು ಗೆಸ್ ಮಾಡೋಕ್ಕಾಗಲ್ಲ. ಸಸ್ಪೆನ್ಸ್ ತುಂಬ ಚೆನ್ನಾಗಿರೋ ಸಸ್ಪೆನ್ಸ್ ಇಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ಪೈರಸಿ ಮಾಡಬೇಡಿ. ಥ್ಯಾಂಕ್ ಯು. ಜೈ ಡಿ ಬಾಸ್. ಪಿಕ್ಚರ್ ಅಭಿ ಬಾಕಿ ಬ್ಯೂಟಿಫುಲ್ ಸೂಪರ್ ಆಗಿದೆ, ಮಸ್ತ್ ಆಗಿದೆ. ಸೂಪರ್ ಮೂವಿಗೂ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ಪಕ್ಕ ನೆಕ್ಸ್ಟ್ ಬರೀ ಶಾಂಬಲ್ ಇದು. ನೆಕ್ಸ್ಟ್ ಜೈಲಿಂದ ಆಚೆ ಬಂದ್ಬಿಡ್ತಾರೆ ಅವರು, ರಾಜಕಾರಣಿ ಬರ್ತಾರೆ. ನೆಕ್ಸ್ಟ್ ಬರಲಿ ಇಂಟಲ್ ಆಗಿದೆ, ಸೂಪರ್ ಆಗಿದೆ. ನೆಕ್ಸ್ಟ್ ಫೈನ್ ಆಗಿದೆ, ಸೂಪರ್ ಆಗಿದೆ. ಇಂಟ್ರೋಲ್ ಆದ್ಮೇಲೆ ನೋಡ್ಬೇಕು ಮೇಡಮ್. ಸ್ಟೋರಿ ಚೆನ್ನಾಗಿದೆ, ಫಸ್ಟ್ ಹಾಫ್ ಚೆನ್ನಾಗಿದೆ. ಇಂಟ್ರೋಲ್ ಆದ್ಮೇಲೆ ನೋಡ್ಬೇಕು ಹೆಂಗಿದೆ ಏನು ಅಂತ. ಸರ್ ಇಲ್ಲಿವರೆಗೂ ಇಂಟರ್ವರೆಗೂ ಸೂಪರ್ ಆಗಿದೆ. ಮುಂದೆ ಕ್ಲೈಮ್ಯಾಕ್ಸ್ ನೋಡ್ಬೇಕಷ್ಟೇ. ಪ್ರೂವ್ ಮಾಡ್ಕೊಂಡ್ಬಿಟ್ಟವ್ರು ಬಾಸು. ಸಕ್ಕತ್ತಾಗೈತೆ ಮೂವಿ ಮಾತ್ರ. ಸೂಪರ್ ಆಗಿದೆ. ಡೆವಿಲ್ ಸಿನಿಮಾ ಬಗ್ಗೆ ಏನು ಹೇಳೋದು ಏನು ಅರ್ಥ ಆಗ್ತಿಲ್ಲ. ಯಾಕಂದರೆ ಅನ್ರಿಯಲ್ ಕ್ರೇಜ್ ಅವ್ರದ್ದು ಎಲ್ರಿಗೂ ಗೊತ್ತು. ಅವ್ರು ಏನು ಅಂತ ಎಲ್ಲರಿಗೂ ಊರು ತುಂಬ ನೋಡಿದೆ. ಯಾಕಂದರೆ ಕನ್ನಡ ಇಂಡಸ್ಟ್ರಿಲಿ ಈ ಥರ ಕ್ರೇಜ್ ಯಾರಿಗೂ ಕೊಡಲ್ಲ. ಒನ್ ಆಫ್ ದಿ ಬೆಸ್ಟ್ ಓಪನಿಂಗ್ ತೊಗೊಳ್ಳೋಂಥ ಸಿನಿಮಾಗಳು ನಮ್ಮ ಬಾಸ್ತು ಕರ್ನಾಟಕದಲ್ಲಿ. ಎಂಟೈರ್ ಕರ್ನಾಟಕದಲ್ಲಿ ಮೂವಿ ಇಟ್ಟಾಗುತ್ತೆ. ಇದಿಲ್ಲ, ಡೌಟ್ ಇಲ್ಲ. ಬಟ್ ಒಂದು ತೂಕ ಜಾಸ್ತಿ ಇದೆ ಡೆವಿಲ್. ಯಾಕಂದರೆ ಆ ಕ್ರೇಜ್ ಆ ಥರ ಇದೆ. ಆ ಇಂಪ್ಯಾಕ್ಟು ಅವರು ಅಂದರೆ ಏನು ನೆಗೆಟಿವಿಟಿ ಏನಿತ್ತು ಅವ್ರ ಮೇಲೆ, ಈಗ ಸಿನಿಮಾ ಬೇರೆ ಬಂದಿದೆ, ಇವಾಗ ಇನ್ನೂ ಜಾಸ್ತಿ ಕ್ರೇಜ್ ಜಾಸ್ತಿ ಆಗಿದೆ. ನೋಡೋಣ ಮೂವಿ ಹೆಂಗಿರುತ್ತೆ ಅಂತ. ಅಂದರೆ ಅದು ನಮಗೇನು ಗೊತ್ತಿಲ್ಲ, ಯಾಕಂದರೆ ನಾವೇನೋ ನೋಡಿಲ್ಲ ಅದೇನಾಗೈತೆ ಅಲ್ಲಿ ಅಂತ. ನಾವು ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡ್ಕೋಬಾರ್ದು. ಬಟ್ ನೆಗೆಟಿವಿಟಿ ಇದೆ ಅಷ್ಟೇ ಹೇಳೋದು, ನಾವು ಇನ್ನೇನು ಇಲ್ಲ. ಅಂದರೆ ಅದು ನಾವು ಜಾಸ್ತಿ ಹೇಳಕ್ಕೆ ಹೋದರೆ ಅದು ಬೇರೆ ಥರ ಇಂಪ್ಯಾಕ್ಟ್ ಆಗುತ್ತೆ. ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬಾರ್ದು. ಈಗ ನಮ್ಮ ಕೆಲಸ ಏನೋ ಫಿಲಮ್ನ ಗೆಲ್ಲಿಸ್ಬೇಕು, ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ಇಲ್ಲಿ. ಅದು ಅವಾಗಿಂದನೂ ಇದ್ದೀವಿ. ಅವ್ರ ಮನಸ್ಸಲ್ಲೇ ಹಾಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಸೆಲೆಬ್ರಿಟೀಸ್ ಅಂತ. ಇನ್ನೇನ್ರಿ ಬೇಕು ನಮಗೆ? ಆ ಪ್ರೀತಿ ನಮ್ಗೆ ಅವ್ರು ಕೊಟ್ಟಿದ್ದಾರೆ, ಅಷ್ಟು ಪ್ರೀತಿ ನಮಗೆ ಸಾಕು, ಇನ್ನೇನು ಬೇಕಾಗಿಲ್ಲ ನಮಗೆ. ಈಗ ಸಿನಿಮಾ ಇಷ್ಟು ದೊಡ್ಡ ಸಂಭ್ರಮ ಮಾಡ್ತಾ ಇದ್ದಾರೆ, ಸಿನಿಮಾನು ನೋಡ್ತಾ ಇದ್ದಾರೆ. ದರ್ಶನ್ ಅವರು ಈಗಾಗಲೇ ಅವರು ಟಿವಿನೂ ಸಿಕ್ಕಿದೆ. ಸೊ ದರ್ಶನ್ ಅವ್ರಿಗೆ ಹೇಳ್ಬೇಕಾದ್ರೆ ಏನು ಹೇಳ್ಬೋದು? ಬಾಸ್ ನೀವೆಲ್ಲೇ ಇರಿ, ಹೆಂಗೆ ಇರಿ, ಮಹಾರಾಜ ಎಲ್ಲಿದ್ದಾರೋ ಮಹಾರಾಜನೇ, ತಲೆ ಕೆಡ್ಸ್ಕೊಂಬಿಡ್ರಿ. ನಿಮ್ಮ ಮೂವಿ ನಾವು ಗೆಲ್ಸೋ ಜವಾಬ್ದಾರಿ ನಮ್ಮದು. ಆ ಕೆಲಸ ನಾವು ಮಾಡ್ತೀವಿ. ಒಂದೇ ಮಾತು ಹೇಳೋದು, ಜೈ ಡಿ ಬಾಸ್, ನೀವು ನಮ್ಮ ದೇವರು ಅಷ್ಟೇ. ಅವರಲ್ಲಿ ಯಾವ ಒಳ್ಳೆ ಗುಣ ಅಂದರೆ ಅವರಲ್ಲಿ ನಮಗೆ ಒಳ್ಳೆ ಗುಣ ತುಳುಕ್ತಿದೆ ಸರ್ ಅವರು. ಅಂದರೆ ನಾವು ಮನಸ್ಸರಲ್ಲಿ ಹೇಳ್ತಾರೆ, ನಾನು ಅದು ಮಾಡಿದೆ, ಇದು ಮಾಡಿದೆ, ನಾನು ಅಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ, ಇಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ. ಊರಿಗೆಲ್ಲ ಗೊತ್ತವ್ರು ಹೆಲ್ಪ್ ಮಾಡ್ತವ್ರೆ ಅಂತ. ಬಟ್ ಅವ್ರು ಬಂದು ಹೇಳ್ಕೊಂಡವ್ರೆ ಯಾವ ಥರ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ಅಂತ. ಒಬ್ಬೊಬ್ರು ಮಾಡ್ತಾರೆ ರೀಲ್ಸ್ಗೋಸ್ಕರ. ನಾನು ಇವಾಗ ಒಂದು ವೀಡಿಯೋ ಬರ್ತಾರೆ ಕಲೆಕ್ಟ್ ಹಾಲು ತೊಗೊತಾರೆ. ಅಲ್ಲೊಬ್ರು ಕೂತಿದ್ದಾರೆ, ಬನ್ನಿ ತೊಗೊಂಡೋಗಿ ಹಾಲು ಕೊಡೋಣ ಅಂತ ಬರ್ತಾರೆ. ಅಲ್ಲಿ ನಾಯಿಗೆ ಊಟ ಹಾಕ್ತಾಯಿದ್ದೀನಿ, ವೀಡಿಯೋ ಮಾಡು ಅಂತ ಹೇಳ್ತಾರೆ. ಪೆಟ್ರೋಲ್ ಬೇಕಣ್ಣ ಅಂತ ಬರ್ತಾರೆ ಒಬ್ಬೊಬ್ಬರು. ಆ ಥರ ಏನಿಲ್ಲ, ಸಣ್ಣದಾಗಿ ಹೆಲ್ಪ್ ಮಾಡಿ ಆ ಥರ ಇಪ್ ತೊಗೊಳ್ಳೋರು. ಇವ್ರಿಗೆ ಹೆಲ್ಪ್ ಮಾಡಿರೋದೆಲ್ಲ ಓಪನ್ ಆಗಿ ನಾವು ಹೇಳ್ಬಿಟ್ರೆ ಎಷ್ಟು ಅವ್ರಿಗೆ ನೀವೇ ಯೋಚನೆ ಮಾಡಿರಿ. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ರೆ, ಎಷ್ಟು ಜನಕ್ಕೆ ಊಟ ಆಗ್ತಾ ಇದ್ದಾರೆ, ಎಷ್ಟು ಜನ ಅನಾಥಾಶ್ರಮಗಳು ಇಟ್ಟಿದ್ದಾರೆ, ಗೋಶಾಲೆಗಳಿದೆ ಅವ್ರದ್ದು. ಅಂದರೆ ಯಾವ ರೇಂಜಿಗೆ ಇದಿದೆ ಅಂದರೆ ಅವ್ರು ಯಾವುದು ಹೇಳ್ಕೊಳ್ಳೋದು ಇಲ್ಲ, ನಮಗೂ ಅದೇನು ಇರೋದಿಲ್ಲ. ಅವ್ರು ಏನು ಮಾಡ್ದವ್ರು ಅಂತ ಅವ್ರ ಮನಸ್ಸು ಖುಷಿ ಇದೆ, ನಮಗೂ ಖುಷಿ ಇದೆ, ಅವ್ರು ಹೆಲ್ಪ್ ಮಾಡ್ತವ್ರೆ ಅಂತ ಅಷ್ಟೇ ಸಾಕು, ಇನ್ನೇನಿಲ್ಲ.
ಏನಕ್ಕೆ ಹೇಳ್ಬೇಕು ಸರ್ ಅದು? ನಮಗೆ ಗೊತ್ತವ್ರೇನು ಅಂತ ಊರವ್ರಿಗೆಲ್ಲ ಹೇಳ್ಕೊಂಡು ತಿರ್ಗೋ ಅವಶ್ಯಕತೆ ನಮಗೇನು ಇಲ್ಲ ಅದರಲ್ಲಿ. ಅಲ್ಲ, ಅಭಿಮಾನಿಗಳ ಜೊತೆ ಕುಳಿತು ಸಿನಿಮಾ ನೋಡೋದು ಬೇರೆ ಇರುತ್ತೆ. ಬಟ್ ಅದೊಂದು ನೋವಿದೆ ಒಂದು ಸಣ್ಣದಾಗಿ. ಆದಷ್ಟು ಬೇಗ ಅವ್ರು ಆಚೆ ಬರಲಿ ಅಂತ ಹಾರೈಸ್ತೀವಿ ನಾವು. ಆ ತಾಯಿ ಚಾಮುಂಡೇಶ್ವರಿ ಅಷ್ಟೇ ಕೇಳ್ಕೊಳ್ಳೋದು, ಆದಷ್ಟು ಬೇಗ ನಮ್ಮ ಬಾಸ್ ಆಚೆ ಬರಲಿ. ಆ್ಯಂಡ್ ಹಂಗೆ ಆಚೆ ಬರೋದು, ನಿರಪರಾಧಿ ಅಂತ ಪ್ರೂವ್ ಆಗ್ಬಿಟ್ಟು ಆಚೆ ಬರಲಿ. ಆಗ ನಮ್ಗೆ ಇನ್ನೂ ಖುಷಿ. ನಿಮ್ಮ ಪ್ರಕಾರ ಏನು? ಅದೇನು ನಾವು ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ನಮ್ಮ ಮನಸ್ಸಿನ ಪ್ರಕಾರ ನಮ್ಮ ಬಾಸ್ ಯಾವುದೇ ರೀತಿ ತಪ್ಪು ಮಾಡಿರಲ್ಲ, ನಮ್ಗೆ ಅನಿಸುತ್ತೆ ಅದು. ನೋಡೋಣ ಏನಾಗುತ್ತೆ ಅಂತ. ಕಾನೂನಿದೆ, ನೋಡ್ಕೊತಾರೆ ಅವರೇ. ತಾಯಿ ಚಾಮುಂಡೇಶ್ವರಿಗೆ ಬಿಟ್ಟಿದ್ದು, ನಮ್ಮ ಬಾಸ್ನ ಗೆಲ್ಲಿಸ್ತಾರೋ ಸೋಲಿಸ್ತಾರೋ ಅವ್ರಿಗೆ ಬಿಟ್ಟಿದ್ದು. ಸಿನಿಮಾ ನಾವು ಆಲ್ರೆಡಿ ಗೆಲ್ಸಿದ್ದೀವಿ. ನಮ್ಮ ಬಾಸ್ನ ಗೆಲ್ಸೋ ಜವಾಬ್ದಾರಿ ಆ ತಾಯಿ ಚಾಮುಂಡೇಶ್ವರಿದು. ನಮ್ಮ ತಾಯಿ ನೋಡ್ಕೊತಾಳೆ ಏನಾಗುತ್ತೆ ಅದನ್ನು. ಇದ್ದರೆ ನೆಮ್ಮದಿ ಆಗಿರಬೇಕು ಅಷ್ಟೇ, ಖುಷಿಯಾಗಿರಿ. ಡಿ ಬಾಸ್ ಫ್ಯಾನ್ಸ್ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ, ಆರಾಮಾಗಿರ್ರಿ. ನಮ್ಮ ಬಾಸ್ ಬರೋಗಾರ ಅವ್ನು ಗೊತ್ತಿರುತ್ತೆ, ಹೋಗ್ಬೇಕಾದ್ರೆ ಗೊತ್ತಿರುತ್ತೆ. ಕೊನೆವರೆಗೂ ಒಂದೇ ಹೇಳೋದು ನಾವು, ಬಾಸ್ ಡಿ ಬಾಸ್ ಇದ್ದರೆ ನೆಮ್ಮದಿ ಆಗಿರಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.